ಎಸ್, ಅವರಿಗೆ ಮೆಮೊರಿ ಶಾರ್ಪ್ ಇರ್ತದೆ, ಕೆಲವರದ್ದು ನ್ಯಾಚುರಲ್ ಬುದ್ಧಿವಂತರಾಗಿರ್ತಾರೆ. ಕೆಲವರು ಬಾಯಾಟ ಮಾಡುವುದರಲ್ಲಿ ಬಹಳ ಬುದ್ಧಿವಂತರು. ಎಲ್ಲ ಮಾತುಗಳು ತಲೆಯಲ್ಲಿ ಮೆಮೊರಿ ಆಗಿರುವಂಥದ್ದು ಅಷ್ಟೇ, ಹೃದಯದಲ್ಲಿ ಇರುವುದಿಲ್ಲ. ಹೃದಯದಲ್ಲಿ ಆ ವಾಕ್ಯ ಹೋಯ್ತಂತ ಹೇಳಿದರೆ ಅವನ ಜೀವಿತದಲ್ಲಿ ನೀನು ಓದ್ತಿ. ಅವನ ಜೀವಿತವೇ ಮಾತಾಡುತ್ತದೆ, ಅವನ ನೋಟ ಮಾತಾಡುತ್ತದೆ, ಅವನ ಆ್ಯಕ್ಷನ್ ಮಾತಾಡುತ್ತದೆ, ಅವನ ಕ್ರಿಯೆ ಮಾತಾಡುತ್ತದೆ. ಅದರ ಅರ್ಥ ದೇವರ ವಾಕ್ಯ ನಿನ್ನ ಒಳಗೆ ಪ್ರವೇಶ ಆಗಿದೆ ಅಂತ ಅರ್ಥ. ಆ ವಾಕ್ಯ ಮಾಂಸವಾಗುತ್ತದೆ, ಆ ವಾಕ್ಯ ನಿನ್ನ ಜೀವಿತದಲ್ಲಿ ಪ್ರಕಾಶಿಸ್ತದೆ. ಪ್ರೈಸ್ ಗಾಡ್. ಇಲ್ಲ ಅಂತ ಹೇಳಿದರೆ ಬುರುಡೆಯಲ್ಲಿ ಬೀಜ ಇದ್ದ ಹಾಗೆ. ಬುರುಡೆಯಲ್ಲಿ ಎಷ್ಟು ಬೀಜ ಇದ್ದರೂ ಅದು ಫಲ ಕೊಡುವುದಿಲ್ಲ. ಯಾವಾಗ ಬೀಜ ಅದು ಗ್ರೌಂಡಿಗೆ ಬೀಳ್ತದೆ,